ಕರ್ನಾಟಕದಲ್ಲಿ ಇರ್ತಕ್ಕಂತ ಈ ಛಾಯಾ ಭಗವತಿ ಟೆಂಪಲ್ಗೆ ಬನ್ನಿ. ಸೊ ಇಲ್ಲಿ ನಿಮ್ಗೆ ಪಾದ ಕಾಣ್ತಿದೆಯಲ್ಲ, ಇದು ಬ್ರಹ್ಮದೇವರದು, ವಿಷ್ಣುದು ಮತ್ತೆ ಮಹೇಶ್ವರದು. ಸೊ ಮೂರು ದೇವತೆಗಳ ಪಾದ ಇದು. ಇದು ಬಂದ್ಬಿಟ್ಟು ಛಾಯಾ ಭಗವತಿಯ ಅಂದ್ರೆ ಛಾಯಾ ದೇವರ ಪಾದ ಇದು. ಸೊ ಇಲ್ಲಿ ನಮ್ಮ ಹತ್ರ ಸೊ ಇದು ಆಂಜನೇಯ ಸ್ವಾಮಿ ಟೆಂಪಲ್. ಈ ಕಂಪ್ಲೀಟ್ ಆಗಿ ಇನ್ನೂ ಸ್ವಲ್ಪ ನೀರು ಬಂದ್ರೆ ಕಂಪ್ಲೀಟ್ ಆಗಿ ಮುಳುಗ. ಈ ದೇವಸ್ಥಾನದ ಪೂಜಾರಿಗಳಿದ್ದಾರೆ. ಸ್ವಾಮೀಜಿ ಸ್ವಲ್ಪ ಹಿಸ್ಟ್ರಿನ ಹೇಳ್ಬಿಡಿ. ಬ್ರಹ್ಮಪಾದ, ವಿಷ್ಣುಪಾದ, ಈಶ್ವರಲಿಂಗ, ಛಾಯಾದೇವಿ ಪಾದ. ಛಾಯಾದೇವಿ ಇಲ್ಲಿ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡುವಾಗ ನಾರಾಯಣ ಮಾಡಲಿಕ್ಕೆ ಏನು ಮಾಡ್ಬೇಕು ಛಾಯಾ ಅಂತಂದಾಗ ಛಾಯಾದೇವರು ಸೂರ್ಯದೇವನ ಪಚ್ಚ ಅಂತಂದಾಗ ಉಗರಿ ಪಾದ ಸೂರ್ಯಕ್ಕೆ ಹಾಗೆ ಪಾದ ಕೊಡ್ತಾರೆ. ಸೂರ್ಯದೇವ ಇಬ್ಬರು ಒಂದು ಸಂಜೆ ಒಂದು ಛಾಯಾ. ಸಂಜೆ ಮಕ್ಕಳು ಸಚಿವರು ಛಾಯಾದೇವಿ ಮಕ್ಕಳು ಅವರು ಶನಿಜರು. ಶನಿ ಇದು ಇಡೀ ಭಾರತದಲ್ಲಿ ಇಡೀ ಭಾರತದಲ್ಲ ಅಥವಾ ಇಡೀ ದೇಶದಲ್ಲಿ? ದೇಶದ ಒಂದೇ. ದೇಶದಲ್ಲಿ ಒಂದೇ. ಇದು ಕಂದಪುರಾಣ ಬರ್ತದೆ. ಕಂದಪುರಾಣ ರಾಮ, ಲಕ್ಷ್ಮಣ, ಸೀತೆ ಈಗೆಲ್ಲ ಇಲ್ಲಿ ಬಂದು ಹೋಗ್ಯಾರ. ರಾಮ ಅಷ್ಟೇ ಮಾಡ್ಯಾವ, ಸೀತೆ ಮರ ಐತಿ ಎಲ್ಲ 18 ತೀರ್ಥ ಆಡೋದು ಕಾಶಿ ಆಡ ಛಾಯಾ ಅಕ್ಷರ ಜಾತಿ ಆಡ್ತಾರೆ ಇಲ್ಲಿ. ಕೃಷ್ಣಾ ನದಿ ಇನ್ ಕೇಸ್ ನೀರೇನಾದ್ರೂ ಜಾಸ್ತಿ ಬಂದ್ರೆ ಈ ದೇವಸ್ಥಾನ ಕಂಪ್ಲೀಟ್ ಆಗಿ ಮುಳುಗೋಗುತ್ತೆ. ಕೋತಿಗಳು ಇಲ್ಲೆಲ್ಲ ಏನಾದ್ರು ನಿಮ್ ಕೈಯಲ್ಲಿದ್ರೆ ಕಸ್ಕೊಂಡು ಹೋಗ್ತಿರ್ತಾವ, ಹುಷಾರಾಗಿರ್ರಿ. ಸೊ ಇಲ್ಲಿ ನೋಡಿ, ಒಬ್ರು ತಾತ ನಡೆಯಕ್ ಬಂದಿಲ್ಲ ಅಂತ ಅಂದ್ಬಿಟ್ರು ಸ್ಟ್ಯಾಂಡ್ ಹಿಡ್ಕೊಂಡು ಬರ್ತಿದ್ದಾರೆ. ದಿಸ್ ಇಸ್ ಕಾಲ್ಡ್ ಭಕ್ತಿ. ಇಲ್ಲಿ ನೋಡಿ, ಈ ಬೇರ್ ನೋಡಿ, ದ ಗ್ರೇಟ್ ಛಾಯಾ ಭಗವತಿ ಫಾಲ್ಸ್.